ನಮಸ್ಕಾರ ಫ್ರೆಂಡ್ಸ್, ಗಂಗರಾಜ್ ಲೈಫ್ ಸ್ಟೈಲ್ಗೆ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಮ್ಮ ಏರಿಯಾದ ಇವತ್ತು ಕಾಂಕ್ರೀಟು ಹಾಕ್ತಾಯಿದ್ದಾರೆ. ಹಾಕಿದ್ದಾರೆ, ಇನ್ನು ಇದನ್ನು ಕ್ಲಿಯರ್ ಮಾಡಿಲ್ಲ. ಅಂದರೆ ಅಲ್ಲಲ್ಲೇ ಸ್ವಲ್ಪ ಹೆಜ್ಜೆ ಅವು ಇವು ಮಾಡಿದ್ದಾರೆ. ಈಗ ಪ್ರಥಮ ಹಾಕಿರೋ ಫ್ರೆಂಡ್ಸ್, ಇನ್ನೂ ಫಿನಿಷಿಂಗ್ ಆಗಿಲ್ಲ. ಫಿನಿಷಿಂಗ್ ಆಗೋದೆಲ್ಲ ತೋರಿಸ್ತೀನಿ ನೋಡಿರಿ. ಅಲ್ಲಿವರೆಗೂ ಹಾಕಿದ್ದಾರೆ. ಇದು ನಮ್ಮ ಏರಿಯಾದ ರೋಡಿನ ಕಾಂಕ್ರೀಟ್ ನೋಡಿ ಫ್ರೆಂಡ್ಸ್. ಆದರೂ ಫುಲ್ಲು ಎಲ್ಲ ಡೌನು ಕರೆಕ್ಟಾಗಿ ಒಂದು ಟ್ಯೂಬ್ ಲೆವೆಲ್ ಮಾಡಿಲ್ಲ. ಡೌನು ನೋಡಿ ಈ ಥರ ಮಾಡಿದ್ದಾರೆ. ಆದರೂ ಪರವಾಗಿಲ್ಲ, ಸ್ವಲ್ಪ ಮಾಡಿದ್ದಾರೆ ಫ್ರೆಂಡ್ಸ್. ಇನ್ನೂ ಅದನ್ನು ಫಿನಿಷಿಂಗ್ ಕೊಟ್ಟಿಲ್ಲ, ಇನ್ನೂ ರೊಕ್ಕೆಲ್ಲ ಮಾಡಬೇಕು. ಆದರೂ ನಾನು ಇರಲಿಲ್ಲ, ಆದರೂ ಮಾಡಿದ್ದಾರೆ. ನೋಡಿ ಅಲ್ಲೆಲ್ಲ ಹೆಜ್ಜೆಗಳೆಲ್ಲ ಬಿದ್ದಾವೆ. ಸೆಂಟ್ರಲ್ಲಿ ಇನ್ನೂ ರೊಕ್ಕೆಲ್ಲ ಮಾಡ್ಕೊಂಬರ್ಬೇಕು, ಮಾಡ್ತಾಯಿದ್ದಾರೆ. ನೋಡಿ ಫ್ರೆಂಡ್ಸ್, ನಮ್ಮ ಏರಿಯಾದ ನಮ್ಮ ಮನೆಯ ರೋಡಿ ನೋಡಿ ಫ್ರೆಂಡ್ಸ್, ನಮ್ಮ ಮನೆ ರೋಡಿನ ಒಂದು ಇದು ನೋಡಿ. ಇದೆಲ್ಲ ಚೇಂಬರು ನಾನು ಬಂದಮೇಲೆ ರಫ್ ಮಾಡ್ತಾಯಿದ್ರು ನೋಡಿ ಫ್ರೆಂಡ್ಸ್. ಇವಾಗೆಲ್ಲ ನೈಸ್ ಮಾಡ್ತಾಯಿದ್ದಾರೆ ನೋಡಿ. ಇದು ಚೇಂಬರ್ ಮುಚ್ಕೊಂಡ್ಬಿಟ್ಟಿತ್ತು, ನಾನೇ ಬಂದು ತಿರ್ಗಾ ತೆಗೆದು ಕಾಂಕ್ರೀಟೆಲ್ಲ ಇದು ಮಾಡಿ ತಿರ್ಗಾ ರಫ್ ಮಾಡಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ನಮ್ಮ ಏರಿಯಾದ ಕಾಂಕ್ರೀಟ್ ರೋಡಿನ ಒಂದು ವಿಡಿಯೋ. ನಿಮಗೂ ಇಷ್ಟವಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಈ ವಿಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ನೋಡಿ. ಕಾಂಕ್ರೀಟು ಹಾಕಿದ್ಮೇಲೆ ಮುಂದೆ ತೋರಿಸ್ತೀನಲ್ಲ ವಿಡಿಯೋ. ಕಾಂಕ್ರೀಟ್ ಹಾಕಿದ್ಮೇಲೆ ಈ ಥರ ಮಿಷಿನಲ್ಲಿ ರಫ್ ಮಾಡ್ಕೊಂಬರ್ತಾರೆ ಬಿಡು ಫ್ರೆಂಡ್ಸ್. ಇದು ರಫ್ ಅಂದರೆ ಅದೇ ಒಂಥರ ರಫ್ ಆಗಿರಲಿ, ನೈಸ್ ಆಗಬಾರ್ದು ಅಂಥೇಳಿ ಮಾಡ್ಕೊಂಡು ಬರ್ತಾರೆ ನೋಡಿ ಫ್ರೆಂಡ್ಸ್. ಅಲ್ಲಿ ಅದು ಎಷ್ಟು ಮಿಷಿನ್ನು ಇದಿರ್ತದಂತೆ ಪಾಪ. ಅವರು ಹಿಡಿದು ಕೈಯೆಲ್ಲ ನೋವು ಬಂದಿರುತ್ತೆ. ನಾನೇ ಇದನ್ನೆಲ್ಲ ಸ್ವಲ್ಪ ಬಿಡಿಸ್ಬೇಕಾದ್ರೆ ಒಂದು 5 ನಿಮಿಷ ರೆಸ್ಟ್ ತೊಗೊಳ್ಳಿ ಸರ್ ಅಂತ ಹೇಳಿ ಪಾಪ ನಿಲ್ಲಿಸಿದೆ. ಯಾಕಂದರೆ ಇದೆಲ್ಲ ರಫ್ ಮಾಡಬೇಕಾಯ್ತು. ಇದು ಮುಚ್ಕೊಂಬಿಟ್ಟಿತ್ತು. ಬರಬೇಕಾದ್ರೆ ಮುಚ್ಚಾಕ್ಬಿಟ್ಟಿದ್ರು ಇದನ್ನು. ಚೇಂಬರ್ ಮುಚ್ಕೊಂಬಿಟ್ರೆ ಬ್ಲಾಕ್ ಆಗಿಬಿಡುತ್ತೆ. ಮುಂದೆ ಕಾಂಕ್ರೀಟ್ ಹೊಡೆಯೋಕ್ಕಾಗಲ್ಲ ಅಂತೇಳಿ ಮುಂಚೆಗೇ ಆದರೂ ಮುಚ್ಚಿಬಿಟ್ಟಿದ್ರು. ನಾನು ತೆಗೆದ್ಬಿಟ್ಟು ತಿರ್ಗಾ ಕಲ್ಲೆಲ್ಲ ಇಕ್ಕಿ ಈ ಥರ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ರಫ್ ಮಾಡ್ಕೊಂಡು ನೋಡಿ ಇಲ್ಲಿಂದ ಪಾಪ ರಫ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು L&T ಕಾಂಕ್ರೀಟು ಸಖತ್ತು ಕಟ್ಟಿರ್ತದೆ ಫ್ರೆಂಡ್ಸ್. ಇದು ಕೈಯಾಗೆ ಹಾಕೋದಲ್ಲ, ಮಿಷಿನಲ್ಲಿ ಬರುತ್ತಲ್ಲ ಅದು, ಅದರಲ್ಲಿ ಮಾಡಿದ್ದಾರೆ L&T ಕಾಂಕ್ರೀಟ್ ಇದು. ಆದರೂ ಫ್ರೆಂಡ್ಸ್, ಕೆಲಸದವರು ಒಂದು ನೀಟಾಗಿ ಟ್ಯೂಬ್ ಲೆವೆಲಾಗಿ ಹಾಕೊಂಡು ಹೋಗಿಲ್ಲ. ಆದರೂ ಪರವಾಗಿಲ್ಲ, ಚೆನ್ನಾಗೈತೆ ರೋಡ್ಗೆ. ಇವಾಗ ಸ್ವಲ್ಪ ನೋಡೋಕ್ಕೆ ನೀಟಾಗಿ ಕಾಣ್ತು. ಅಂದರೆ ನೀರು ಪಾರು ಎಲ್ಲ ಒಂದೇ ಕಡೆ ಕೊಟ್ಬಿಟ್ಟಾರೆ ಡೌನು. ಯಾಕಂದರೆ ಎಲ್ಲ ಡೌನ್ ಇರೋ ಮನೆಗಳ ಕಡೆಗೆಲ್ಲ ನೀರು ಜಾಸ್ತಿ ನುಗ್ಕೊಂಡು ಹೋಗ್ತದೆ. ಮತ್ತು ಮಳೆ ಗಿಳೆ ಬಂದಾಗ ಅವ್ರ ಮನೆಗೆ ಜಾಸ್ತಿ ನೀರು ನುಗ್ಗುತ್ತೆ ನೋಡಿ ಫ್ರೆಂಡ್ಸ್. ಈ ಕಡೆಗೆ ನಮ್ಮ ಮನೆಗಳಿಗೆ ನೋಡಿ, ಈ ಕಡೆ ನಮ್ಮ ಇನ್ನೊಂದು ಮನೆಗಳ ಕಡೆಗೆ ನಮ್ಮದೇ ಮನೆ ಅದು. ಅಲ್ಲಿಗೂ ನೀರು ಮಳೆ ಟೈಮಲ್ಲಿ ಜಾಸ್ತಿ ನುಗ್ಗಿಬಿಡುತ್ತೆ. ಇದು ಹಳೆ ಮನೆ, ಹಾಗಾಗಿ ನಾವು ಇದು ಮಾಡಿಸ್ಬೇಕಾಯ್ತು. ಅದು ನಾವು ಸ್ವಲ್ಪ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ವಲ್ಲ ಫ್ರೆಂಡ್ಸ್, ಮಾಡಿಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಈಗ ಅಲ್ಲೇನೋ ನಾವು ಮಾಡಬೇಕು. ನೋಡಿ ಫ್ರೆಂಡ್ಸ್, ಈಗ ಅದೇ ಮೇಲ್ಗಡೆ ಗೆರೆ ಥರ ಎಳ್ಕೊಂಬರ್ತಾರೆ ಬ್ರಷಲ್ಲಿ ಗೆರೆ ಥರ ಎಳ್ಕೊಂಬರ್ತಾ ಇದ್ದಾರೆ ಫ್ರೆಂಡ್ಸ್. ಇದು ನಿಮಗೂ ಒಂದು ಇಷ್ಟವಾಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್. ನಮ್ಮ ಮನೆಯ ಏರಿಯಾದ ಒಂದು ರೋಡಿನ ಕೆಲಸ ಕಾಮಗಾರಿಕೆ ಆಗಿದೆ. ಇದು ಫುಲ್ಲು ವಿಡಿಯೋ ತೋರಿಸಿದ್ದೀನಿ. ನಿಮಗೂ ಇಷ್ಟವಾಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟವಾದಲ್ಲಿ ಒಂದು ಸಪೋರ್ಟ್ ಮಾಡಿ, ಈ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ. ಈಗ ಅದು ರಫ್ ಮಾಡ್ಕೊಂಡು ಹೋದರು. ಈಗ ಎಲ್ಲ ಬ್ರಷಲ್ಲಿ ಇದು ಮಾಡ್ತಾಯಿದ್ದಾರೆ. ಅದು ದಾರದ ಥರ ರಫ್ ಮಾಡ್ಕೊಂಬರ್ತಾರೆ ನೋಡಿ ಫ್ರೆಂಡ್ಸ್. ಈ ಥರ ಅದೇನಾಗುತ್ತೆ, ರಫ್ ಆಗುತ್ತೆ ಮೇಲ್ಗಡೆ. ಅದು ಜಾರಬಾರ್ದು ಮತ್ತು ಇದು ಆಗಬಾರ್ದು ಅಂಥೇಳಿ ಆ ಥರ ಮಾಡ್ಕೊಂಬರ್ತಾರೆ. ನೈಸ್ ಆಗಬಾರ್ದು ಅಂಥೇಳಿ ಆ ಥರ ಮಾಡ್ತಾರೆ ಫ್ರೆಂಡ್ಸ್ ರಫು. ಇದು ವಿಡಿಯೋ ಒಂದು ಸ್ವಲ್ಪ ಲೆಂತಿ ಆಗ್ಬೋದು, ಆದರೂ ಆಗಲಿ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ನಿಮಗೂ ಇಷ್ಟವಾಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ.
ಆ ಥರ ಮಾಡ್ತಾರೆ. ಮಿಷಿನಲ್ಲಿ ನೀರು ಹಾಕೊಂಡು ಫಸ್ಟು ನೈಸ್ ಮಾಡ್ಕೊಂಡು ಬರ್ತಾರೆ, ಮಾಡ್ಕೊಂಡು. ಆಮೇಲೆ ಈ ಥರ ಬ್ರಷ್ಷು, ಅದಕ್ಕೆ ಅಂತಲೇ ಒಂದು ಬ್ರಷ್ ಇರುತ್ತೆ, ಅದರಲ್ಲಿ ಗೆರೆಗಳು ಎಳಿತಾ ಇದು ಮಾಡ್ಕೊಂಡು ಬರ್ತಾರೆ ಫ್ರೆಂಡ್ಸ್. ಈಗ ನೋಡಿ, ಎಲ್ಲ ಆಲ್ಮೋಸ್ಟ್ ಅಲ್ಲಿವರೆಗೂ ಆಗಿದೆ ನೋಡಿ ಫ್ರೆಂಡ್ಸ್. ಈಗ ಅಲ್ಲಿಗೆ ಬಿಡು ಅಂತ ಹೇಳ್ತಾ ಇದ್ದೀನಿ. ಅವ್ರವ್ರ ಮನೆ ತವ ಇದ್ದು ಮಾಡಿಸ್ಕೊಂಡ್ರೆ ಫ್ರೆಂಡ್ಸ್, ಈಗಿನ ಕಾಲಕ್ಕೆ ಯಾರು ಸಪೋರ್ಟ್ ಮಾಡಲ್ಲ, ಎಲ್ಲ ನೂರಕ್ಕೊಬ್ಬರು ಸಪೋರ್ಟ್ ಮಾಡೋದು. ನೋಡಿ ಈ ಥರ ಪಾಪ ನಮ್ಮ ಪಕ್ಕದ ಮನೆಯವರು ಅಲ್ಲಿ ಕಲ್ಲು ಕಟ್ಟಿದ್ದಾರೆ ಪಾಪ, ಹೈಟ್ ಡೌನ್ ಆಗುತ್ತದೆ ಅಂತೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್.